ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಗುಜರಾತ್ನಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದೆ. ಇಲ್ಲಿವರೆಗೂ ಮಳೆಯ ಅಬ್ಬರಕ್ಕೆ 32 ಮಂದಿ ಬಲಿಯಾಗಿದ್ದಾರೆ. ಎಲ್ಲಿ ನೋಡಿದ್ರೂ ನೀರು ಅನ್ನೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ವಡೋದರ ನಗರ ಸಂಪೂರ್ಣ ಮುಳುಗಡೆಯಾಗಿದೆ. ಅಲ್ಲಿ ಕೋಟ್ಯಾಂತರ ಬೆಲೆ ಬಾಳುವ ಕಾರ್ಗಳು ನೀರಿನಲ್ಲಿ ತೇಲಿ ಹೋಗ್ತಾ ಇವೆ. ನೀರಿನೊಳಗಿದ್ದ ಮೊಸಳೆಗಳು ಮನೆಗಳ ಮುಂದೆ, ಮನೆಗಳ ಮೇಲೆ ಪ್ರತ್ಯಕ್ಷ ಆಗಿವೆ. ಜನ ಹಗಲು ರಾತ್ರಿ ಅನ್ನದೇ ದೊಡ್ಡ ದೊಡ್ಡ ಮೊಸಳೆಗಳನ್ನ ಹಿಡಿಯೋದ್ರಲ್ಲಿ ಮಗ್ನರಾಗಿದ್ದಾರೆ. ವಿಶ್ವಾಮಿತ್ರಿ ನದಿ ಅಪಾಯದ ಮಟ್ಟವನ್ನ ಮೀರಿದ್ದು ಜನವಸತಿ ಪ್ರದೇಶಕ್ಕೆ ನುಗ್ಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ ಮಳೆ ಮುಂದುವರಿಯಲಿದ್ದು 12 ಜಿಲ್ಲೆಗಳಿಗೆ ಭಾರಿ ಸಮಸ್ಯೆ ಆಗಲಿದೆ ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಇದರ ಜೊತೆಗೆ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ಕರ್ನಾಟಕದ ಜಲಾಶಯಗಳಿಗೆ ಕೂಡ ಮತ್ತೆ ನೀರು ಹರಿಯಲಾರಂಭಿಸಿದೆ. ಹಾಗೇನೆ ಈಶಾನ್ಯ ಭಾರತದಲ್ಲಿ ಮಳೆಯ ಕಾರಣದಿಂದ 10 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹಾಗಾದರೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ, ಗುಜರಾತ್ನಲ್ಲಿನ ಪರಿಸ್ಥಿತಿ ಏನು, ಕರ್ನಾಟಕದ ಜಲಾಶಯಗಳ ಸ್ಥಿತಿಗತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಳೆ ಮತ್ತೆ ಆರಂಭ ಆಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಬೀಳ್ತಾ ಇರೋ ಮಳೆ ಕಾರಣದಿಂದ ಕೃಷ್ಣ, ತುಂಗಭದ್ರಾ, ಹೇಮಾವತಿ, ನೇತ್ರಾವತಿ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ 32,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದ್ದು ಜಲಾಶಯದ ನೀರಿನ ಮಟ್ಟ 92 TMCಯನ್ನು ದಾಟಿದೆ. ಇನ್ನು ಹೇಮಾವತಿ ನದಿಯಲ್ಲಿ 12,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಈಗಾಗಲೇ ಗೊರೂರು ಜಲಾಶಯ ತುಂಬಿರೋದ್ರಿಂದ ಅಷ್ಟು ಪ್ರಮಾಣದ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಹಾಗೇನೆ KRS ಜಲಾಶಯಕ್ಕೆ 14,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರೋದ್ರಿಂದ ಅಷ್ಟು ಪ್ರಮಾಣದ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ. ಇನ್ನು ಆಲಮಟ್ಟಿ ಜಲಾಶಯಕ್ಕೆ ಕೂಡ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಶುಕ್ರವಾರ ಬೆಳಗ್ಗೆ ಹೊತ್ತಿಗೆ 1,66,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇತ್ತು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರೋ ಕಾರಣದಿಂದ ಕೃಷ್ಣಾ ನದಿಯಲ್ಲಿ ನೀರು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆಲಮಟ್ಟಿ ಜಲಾಶಯದಿಂದ 1,76,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರನ್ನ ಹೊರಗೆ ಬಿಡಲಾಗ್ತಾ ಇದೆ. ಇನ್ನು ತ್ರಿಪುರಾದಲ್ಲಿ ಈ ಬಾರಿಯ ಮಳೆಗೆ 30ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಸಹಸ್ರಾರು ಮಂದಿ ಮನೆಗಳನ್ನು ಕಳ್ಕೊಂಡಿದ್ದಾರೆ. ಅಲ್ಲಿನ ಎಲ್ಲಾ ಡ್ಯಾಮ್ಗಳು ಕೂಡ ತುಂಬಿವೆ. ತ್ರಿಪುರಾದಲ್ಲಿ ಬೀಳ್ತಾ ಇರುವಂತಹ ಮಳೆ ಬಾಂಗ್ಲಾದೇಶದಲ್ಲಿ ಕೂಡ ಪ್ರವಾಹಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಗುಜರಾತ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಗೆಳೆಯರೆ, ಗುಜರಾತ್ ಮಳೆಯ ಅಬ್ಬರಕ್ಕೆ ಅಕ್ಷರಶಃ ನಲುಗಿ ಹೋಗಿದೆ. ಅಲ್ಲಿ ಬೀಳ್ತಿರೋ ಭಾರಿ ಮಳೆಗೆ ಅಲ್ಲಿನ ಡ್ಯಾಮ್ಗಳು, ಕೆರೆಕಟ್ಟೆಗಳು, ನದಿಗಳೆಲ್ಲ ತುಂಬಿ ಹರಿತಾ ಇವೆ. ಜನವಸತಿ ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ರಸ್ತೆಗಳು ಕಿತ್ತು ಬರ್ತಾ ಇವೆ. ಕೆಲ ಕಡೆಗಳಲ್ಲಿ ಸೇತುವೆಗಳು ಕಿತ್ತು ಹೋಗಿವೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಇನ್ನು ವಡೋದರ ಭಾಗದಲ್ಲಿ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಅಲ್ಲಿ ಮೊಸಳೆಗಳು ಮನೆಗಳ ಮೇಲೆ ಬಂದು ಕುಳಿತಿವೆ. ಆ ದೃಶ್ಯಗಳನ್ನ ನೀವು ಕೂಡ ಒಮ್ಮೆ ನೋಡಿ. ವಡೋದರ ನಗರದಲ್ಲಿ ಎಲ್ಲಿ ನೋಡಿದ್ರೂ ಮೊಸಳೆಗಳೇ ಕಾಣ್ತಾ ಇವೆ. ಇಲ್ಲಿವರೆಗೂ ಲೆಕ್ಕಕ್ಕೆ ಸಿಕ್ಕಿರೋ ಹಾಗೆ ಒಟ್ಟು 11 ಮೊಸಳೆಗಳನ್ನ ಅರಣ್ಯ ಇಲಾಖೆ ಸ್ಥಳೀಯರ ನೆರವಿನಿಂದ ಹಿಡಿದಿಟ್ಟಿದೆ. ಅದರಲ್ಲಿ 2 ಮೊಸಳೆಗಳನ್ನ ನದಿಗೆ ಬಿಡಲಾಗಿದ್ದು ಇನ್ನುಳಿದ ಮೊಸಳೆಗಳನ್ನ ಹಾಗೆ ಇಟ್ಟುಕೊಳ್ಳಲಾಗಿದೆ. ಈ ಮೊಸಳೆಗಳು ಪ್ರವಾಹದ ನೀರಲ್ಲಿ ಕೊಚ್ಚಿ ಬಂದಿದ್ದು ಮನೆಯ ಮುಂಬಾಗಿಲಲ್ಲಿ, ರಸ್ತೆಗಳ ಮೇಲೆ ಎಲ್ಲಂದರಲ್ಲಿ ಓಡಾಡ್ತಾ ಇದ್ವು. ಈ ದೊಡ್ಡ ದೊಡ್ಡ ಮೊಸಳೆಗಳನ್ನ ಕಂಡ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದು ಅರಣ್ಯ ಇಲಾಖೆ ಈಗ ಅವುಗಳನ್ನ ಹಿಡಿದು ನದಿಗೆ ಬಿಡುವ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿ ಕೇವಲ ವಡೋದರದಲ್ಲಿ ಮಾತ್ರವಲ್ಲ, ಬರೋಡಾದಲ್ಲಿ ಕೂಡ ದೊಡ್ಡ ದೊಡ್ಡ ಮೊಸಳೆಗಳು ಸದ್ದು ಮಾಡ್ತಾ ಇವೆ. ಮಹಾರಾಜ ಸಯಾಜಿರಾವ್ ಯೂನಿವರ್ಸಿಟಿಯಲ್ಲಿ ಮೊಸಳೆ ಕಾಣಿಸಿಕೊಂಡಿದ್ದು ಅದನ್ನು ಕೂಡ ರಕ್ಷಿಸಲಾಗಿದೆ. ಗುಜರಾತ್ನಲ್ಲಿ 11ರಿಂದ 14 ಅಡಿಗಳಷ್ಟು ಉದ್ದದ ಮೊಸಳೆಗಳು ಕಂಡು ಬರ್ತಾ ಇದ್ದು ಜನ ಅವುಗಳನ್ನ ಕಂಡು ಭಯಗೊಳ್ತಾ ಇದ್ದಾರೆ. ಇನ್ನು ಗುಜರಾತ್ನಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ ಅಂತಂದ್ರೆ ದೇವಭೂಮಿ ದ್ವಾರಕಾ ಜಿಲ್ಲೆಯ ಕಂಬಾಲಿಯಾ ತಾಲೂಕಿನಲ್ಲಿ 454 ಮಿಲಿಮೀಟರ್ ಮಳೆಯಾಗಿದೆ. ಹಾಗೇನೆ ಜಾಮ್ನಗರ್ನಲ್ಲಿ 387, ಜಮ್ಜೋಧ್ಪುರ್ ತಾಲೂಕಿನಲ್ಲಿ 329 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇದು ಕೇವಲ 24 ಗಂಟೆಗಳಲ್ಲಿ ಬಿದ್ದಿರುವಂತಹ ಮಳೆ. ಇನ್ನು ಗುಜರಾತ್ ರಾಜ್ಯದ 251 ತಾಲೂಕುಗಳಲ್ಲಿ 200 ಮಿಲಿಮೀಟರ್ಗೂ ಹೆಚ್ಚಿನ ಪ್ರಮಾಣದ ಮಳೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. 200 ಮಿಲಿಮೀಟರ್ ಅಂದ್ರೆ 20 ಸೆಂಟಿಮೀಟರ್ಗೂ ಅಧಿಕ ಪ್ರಮಾಣದ ಮಳೆ ಅಲ್ಲಿ ಬಿದ್ದಿದೆ. ಹಾಗೆಯೇ 39 ತಾಲೂಕುಗಳು 10 ಸೆಂಟಿಮೀಟರ್ಗೂ ಅಧಿಕ ಪ್ರಮಾಣದ ಮಳೆಯನ್ನ ಪಡ್ಕೊಂಡಿವೆ. ಗುಜರಾತ್ನಲ್ಲಿರುವ 140ಕ್ಕೂ ಹೆಚ್ಚು ಡ್ಯಾಮ್ಗಳು, ಕೆರೆಗಳು, ಸರೋವರಗಳು ತುಂಬಿದ್ದು ಆ ರಾಜ್ಯದ 24 ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇವೆ. ಇನ್ನು ಅಲ್ಲಿನ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಸೇನೆಯನ್ನೇ ನಿಯೋಜನೆ ಮಾಡಲಾಗಿದೆ. ಹಾಗೇನೆ 14 NDRF ತಂಡಗಳು, 22 SDRF ತಂಡಗಳು ಕೂಡ ಇಲ್ಲಿ ಪರಿಹಾರ ಕೆಲಸಗಳನ್ನ ನೋಡ್ಕೊಳ್ತಾ ಇವೆ. ಸದ್ಯ ಸಿಕ್ಕಿರೋ ಮಾಹಿತಿಯಂತೆ 40,000ಕ್ಕೂ ಹೆಚ್ಚು ಮಂದಿ ಈಗ ನಿರಾಶ್ರಿತರಾಗಿದ್ದಾರೆ. ಇನ್ನು ನೆರೆ ಪರಿಹಾರ ಕಾರ್ಯವನ್ನು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಖುದ್ದು ವೀಕ್ಷಣೆ ಮಾಡಿದ್ದು
ಸಮಸ್ಯೆಯಲ್ಲಿರುವವರನ್ನ ಆದಷ್ಟು ಬೇಗ ಸುರಕ್ಷಿತ ಪ್ರದೇಶಗಳಿಗೆ ತಲುಪುವಂತೆ ಮಾಡಿ ಅನ್ನೋ ನಿರ್ದೇಶನವನ್ನ ಅವರು ಕೊಟ್ಟಿದ್ದಾರೆ. ಸೌರಾಷ್ಟ್ರ ಹಾಗೂ ಕಚ್ ಭಾಗದಲ್ಲಿ ಭಾರಿ ಸಮಸ್ಯೆ ಕಂಡು ಬಂದಿದ್ದು 80 ವರ್ಷಗಳಲ್ಲೇ ಇಷ್ಟೊಂದು ದೊಡ್ಡ ಪ್ರವಾಹ 4ನೇ ಬಾರಿ ಸಂಭವಿಸ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಮಳೆಯ ಕಾರಣದಿಂದ ಇಲ್ಲಿವರೆಗೂ 32 ಮಂದಿ ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅರಾವಳಿ, ದ್ವಾರಕಾ, ಪಂಚಮಹಲ್, ದಂಗ್, ಭರೂಚ್, ಮೋರ್ಬಿ ಹಾಗೂ ವಡೋದರದಲ್ಲಿ ತಲಾ ಒಬ್ಬರು, ಆನಂದ್ ಜಿಲ್ಲೆಯಲ್ಲಿ 6 ಮಂದಿ, ಅಹಮದಾಬಾದ್ನಲ್ಲಿ 5, ಮಹಿಸಾಗರ್ ಹಾಗೂ ಜಾಮ್ನಗರದಲ್ಲಿ ತಲಾ 3, ಗಾಂಧಿನಗರ, ಖೇಡ್, ಸುರೇಂದ್ರ ನಗರದಲ್ಲಿ ತಲಾ 2 ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಗಾಯದ ಮೇಲೆ ಬರೆ ಎಳೆದಾಗೆ ಅನ್ನೋ ಮಾತಿನಂತೆ ಈಗ ಸುರಿತಾ ಇರುವ ಭಾರಿ ಮಳೆಯ ಜೊತೆಗೆ ಅಲ್ಲಿಗೆ ಈಗ ಆಸ್ನಾ ಸೈಕ್ಲೋನ್ ಕೂಡ ಬಂದು ಅಪ್ಪಳಿಸುವ ಸಾಧ್ಯತೆ ಇದೆ. ಈಗಾಗಲೇ ಗುಜರಾತ್ನ ಕರಾವಳಿ ತೀರದಿಂದ 100 ಕಿಲೋಮೀಟರ್ ದೂರಕ್ಕೆ ಬಂದಿರುವ ಈ ಚಂಡಮಾರುತಕ್ಕೆ ಆಸ್ನಾ ಅನ್ನೋ ಹೆಸರನ್ನ ಕೊಡಲಾಗಿದೆ. ಇದು ಶುಕ್ರವಾರ ಸಂಜೆಯ ಹೊತ್ತಿಗೆ ಗುಜರಾತ್ಗೆ ಅಪ್ಪಳಿಸಲಿದ್ದು ಭಾರಿ ಮಳೆಗೆ ಕಾರಣವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲೊಂದು ವಿಚಿತ್ರವನ್ನ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಅದೇನು ಅಂತಂದ್ರೆ, ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಅರಬ್ಬಿ ಸಮುದ್ರದ ಮೇಲೆ ಈ ರೀತಿಯಾದಂತಹ ಚಂಡಮಾರುತಗಳು ಕಂಡುಬರೋದು ತುಂಬಾನೇ ಅಪರೂಪ. 1891ರಿಂದ 2023ರ ನಡುವಿನ 128 ವರ್ಷಗಳ ಅವಧಿಯಲ್ಲಿ 3 ಬಾರಿ ಈ ರೀತಿಯ ಸೈಕ್ಲೋನ್ ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ 1944, 1964 ಹಾಗೂ 1976ರಲ್ಲಿ ಈ ಚಂಡಮಾರುತಗಳು ಕಂಡು ಬಂದಿದ್ವು. ಈಗ 4ನೇ ಬಾರಿ ಈ ರೀತಿಯ ಚಂಡಮಾರುತ ಕಂಡು ಬರ್ತಾ ಇದೆ. ಹೀಗಾಗಿನೇ ಗುಜರಾತ್ಗೆ ಇನ್ನಷ್ಟು ದಿನಗಳ ಕಾಲ ಸಂಕಷ್ಟ ಮುಂದುವರಿಯಲಿದೆ ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇರೋದು. ಹಾಗೆ ನೋಡಿದ್ರೆ ಸಮುದ್ರದ ಮೇಲಿನ ತಾಪಮಾನ ಹೆಚ್ಚಳದ ಕಾರಣದಿಂದ ಈ ರೀತಿಯ ಚಂಡಮಾರುತಗಳು ಕಂಡು ಬರ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇವು ಇನ್ನಷ್ಟು ಹೆಚ್ಚಾಗಲಿದೆ ಅನ್ನೋ ಮಾಹಿತಿಯನ್ನ IMD ಕೊಟ್ಟಿದೆ. ಒಟ್ನಲ್ಲಿ ಭಾರತಕ್ಕೆ ಈ ಬಾರಿ ವರುಣನ ಕೃಪೆ ಹೆಚ್ಚಾಗ್ತಾ ಇದ್ದು ಅದು ಸಾಕಷ್ಟು ಕಡೆಗಳಲ್ಲಿ ಸಂಕಷ್ಟವನ್ನು ತಂದೊಡ್ತಾ ಇದೆ. ಇದು ಗೆಳೆಯರೆ ಮತ್ತೆ ಮಳೆಯ ಆಗಮನದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.